ಸಮಸ್ತ ರೈತ ಬಾಂಧವರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು 21/5/2026 ಎಪಿಎಂಸಿ ಬೀದರ್ ಮಾರುಕಟ್ಟೆಯ ಇಂದಿನ ವ್ಯಾಪಾರ ವಹಿವಾಟು ಮುಗಿದಿದ್ದು, ರೈತರು ತಂದಂತಹ ಬೆಳೆಗಳ ಬೆಲೆಗಳು ಯಾವ ರೀತಿಯಾಗಿದೆ ಎಂದು ನೋಡೋಣ ಬನ್ನಿ. ವೀಕ್ಷಕರೇ, ಮೊದಲು ಹೆಸರು ನೋಡೋಣ. ಹೆಸರು 7 ಚೀಲ ಮಾತ್ರ ಬಂದಿದ್ದು 4667 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ಹೈಯೆಸ್ಟ್ ರೇಟ್ 5612 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 5238 ಆಗಿದೆ ವೀಕ್ಷಕರೇ. ಇನ್ನು ಉದ್ದು ನೋಡಬೇಕಾದ್ರೆ 14 ಚೀಲ ಮಾತ್ರ ಬಂದಿದ್ದು 3636 ಇವತ್ತಿನ ಲೋವೆಸ್ಟ್ ರೇಟ್. ಇವತ್ತಿನ ಹೈಯೆಸ್ಟ್ ಉದ್ದಿನ ರೇಟ್ 6311 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 5538 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ತೊಗರಿ ನೋಡೋಣ. 3600 ಚೀಲ ಬಂದಿದ್ದು 5019 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ವೀಕ್ಷಕರೇ, ತೊಗರಿಯಲ್ಲಿ 151 ರೂಪಾಯಿ ಇವತ್ತು ಕಡಿಮೆಯಾಗಿದೆ. ಸತತ ಒಂದು ವಾರದಿಂದ ಹೆಚ್ಚಾಗಿತ್ತು. ಇವತ್ತು 151 ರೂಪಾಯಿ ಕಡಿಮೆಯಾಗಿದೆ. 8383 ಇವತ್ತಿನ ಹೈಯೆಸ್ಟ್ ರೇಟ್. 8259 ಇವತ್ತಿನ ಸೆಕೆಂಡ್ ಹೈಯೆಸ್ಟ್ ರೇಟ್ ಆಗಿದೆ. ಇನ್ನು 7718 ಇವತ್ತಿನ ಮೀಡಿಯಮ್ ರೇಟ್ ಆಗಿದೆ ವೀಕ್ಷಕರೇ. ಹೈಯೆಸ್ಟ್ ರೇಟ್ 8383. ಇನ್ನು ವೀಕ್ಷಕರೇ, ಇವತ್ತಿನ ಕಡ್ಡಿ ನೋಡೋಣ. ಕಡ್ಡಿ ನೋಡಬೇಕಾದ್ರೆ ಇವತ್ತು 943 ಚೀಲ ಬಂದಿದ್ದು 3839 ಇವತ್ತಿನ ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ವೀಕ್ಷಕರೇ, ಕಡ್ಡಿಯಲ್ಲೂ ಕೂಡ 122 ರೂಪಾಯಿ ನಿನ್ನೆಗಿಂತ ಕಡಿಮೆಯಾಗಿದೆ. 6289 ಇವತ್ತಿನ ಹೈಯೆಸ್ಟ್ ರೇಟ್. ಇನ್ನು ಸೆಕೆಂಡ್ ಹೈಯೆಸ್ಟ್ ರೇಟ್ 6281 ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 6121 ಆಗಿದೆ ವೀಕ್ಷಕರೇ. ಇದು ಕೂಡ 122 ರೂಪಾಯಿ ನಿನ್ನೆಗಿಂತ ಕಡಿಮೆಯಾಗಿದೆ ವೀಕ್ಷಕರೇ. ಇನ್ನು ಕಾಬೂಲಿ ಕಡಲೆ ನೋಡಬೇಕಾದ್ರೆ 99 ಚೀಲ ಬಂದಿದ್ದು 5800 ಇವತ್ತಿನ ಲೋವೆಸ್ಟ್ ರೇಟ್. ಇನ್ನು ಕಾಬೂಲಿ ಹೆಚ್ಚಾಗ್ತಾ ಇದೆ ವೀಕ್ಷಕರೇ. 7930 ಹೈಯೆಸ್ಟ್ ಆಗಿದೆ. 6955 ಇವತ್ತಿನ ಮೀಡಿಯಮ್ ಕಾಬೂಲಿ ಕಡಲೆ ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತಿನ ಸೋಯಾ ನೋಡೋಣ. 411 ಚೀಲ ಬಂದಿದ್ದು 5656 ಇವತ್ತಿನ ಲೋವೆಸ್ಟ್ ರೇಟ್. ಇನ್ನು ವೀಕ್ಷಕರೇ, ಸೋಯಾದಲ್ಲಿ ಕೂಡ 261 ರೂಪಾಯಿ ಕಡಿಮೆಯಾಗಿದೆ ಇವತ್ತು ಹೈಯೆಸ್ಟಲ್ಲಿ. 7408 ಇವತ್ತಿನ ಹೈಯೆಸ್ಟ್ ರೇಟ್ ಆಗಿದೆ. 7401 ಸೆಕೆಂಡ್ ಹೈಯೆಸ್ಟ್ ಆಗಿದೆ. ಇನ್ನು ಮೀಡಿಯಮ್ ರೇಟ್ ನೋಡಬೇಕಾದ್ರೆ 7236 ಆಗಿದೆ ವೀಕ್ಷಕರೇ. ಇವತ್ತು ತೊಗರಿ, ಕಡ್ಡಿ ಮತ್ತು ಸೋಯಾದಲ್ಲಿ ಸ್ವಲ್ಪ ರೇಟ್ ಕಡಿಮೆಯಾಗಿದೆ. ಒಂದು ವಾರದಿಂದ ಸತತವಾಗಿ ಏರಿಕೆ ಆಗ್ತಾಯಿತ್ತು, ಆದರೆ ಇವಾಗ ಸ್ವಲ್ಪ ಕಡಿಮೆಯಾಗಿದೆ ವೀಕ್ಷಕರೇ ಇವತ್ತು. ಇನ್ನು ವೀಕ್ಷಕರೇ, ಇವತ್ತಿನ ಕುಸುಬಿ ಮತ್ತು ಗೋಧಿ ನೋಡೋಣ. ವೀಕ್ಷಕರೇ, ಕುಸುಬಿ ನೋಡಬೇಕಾದ್ರೆ 5000ದಿಂದ 5600ವರೆಗೆ ಆಗಿದೆ. ಮತ್ತು ಗೋಧಿ 2500ರಿಂದ 3200ವರೆಗೆ ಆಗಿದೆ. ಇನ್ನು ಜೋಳ 4300 ರೂಪಾಯಿಂದ 4600ವರೆಗೆ ಇವತ್ತು ಆಗಿದೆ ವೀಕ್ಷಕರೇ. ಇವತ್ತು ಸ್ವಲ್ಪ ರೇಟ್ನಲ್ಲಿ ಎಲ್ಲದರಲ್ಲೂ ಕೂಡ ಇಳಿಕೆಯಾಗಿದೆ. ಒಂದು ವಾರದಿಂದ ಸತತವಾಗಿ ಏರಿಕೆ ಆಗ್ತಾಯಿತ್ತು ವೀಕ್ಷಕರೇ. ಪ್ರತಿದಿನ ಇದೇ ರೀತಿ ನೀವು ನಿಖರವಾದ ರೇಟನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ರೈತರನ್ನು ರೇಟ್ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.